ಹಳೆ ವೈಷಮ್ಯದ ಹಿನ್ನೆಲೆ ಯುವಕನೊಬ್ಬನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಹತ್ಯೆ ಮಾಡಿರುವ ಘಟನೆ ತಾಲೂಕಿನ ಹುಂಚಾನಟ್ಟಿ ಗ್ರಾಮದ ಬಳಿ ನಡೆದಿದೆ. ಮಜಗಾವಿಯ ರಾಹುಲ್ ತಳವಾರ್ 22 ಹತ್ಯೆಯಾದ ಯುವಕ. ಕೆಲ ಯುವಕರು ರಾಹುಲ್ ಈತನನ್ನು ಹುಂಚಾನಟ್ಟಿ ಬಳಿಯ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ತಲ್ವಾರ್ನಿಂದ ಭೀಕರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ರಾಹುಲ್ ಮೇಲೆ ತಲ್ವಾರ್ನಿಂದ ದಾಳಿ ನಡೆಸಿದ್ದರಿಂದ ತಲೆ ಹಾಗೂ ಕೈ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣ ಅವನನ್ನು ಭೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಹುಲ್ ಮೃತಪಟ್ಟಿದ್ದಾರೆ. ಹತ್ಯೆಗೆ ಹಳೆ ದ್ವೇಷವೇ ಕಾರಣ ಇರಬಹುದು ಎನ್ನಲಾಗುತ್ತಿದ್ದು, ಘಟನೆಯ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಎಕ್ಸ್ಪರ್ಟ್ ಆಗ್ಯಾರ ರಾಹುಲ್ ಅಂತ ಹೇಳ್ರಿ. ರಾಹುಲ್ ತಳವಾರ್ ಅಂತೇಳಿ ಅವ್ರದ ಪೆಲಾಂತರ ಇವ ಮಂಜು ಶೆಟ್ಟಿಮನಿ ಅಂತ ಪೆಲಾ ಅಂತ ಇದು 1-2 ಸಲ ಇದಾಗಿತ್ತು ಅವ್ರದ್ದು. 1-2 ಸಲ ಜಗಳ ಆಗಿತ್ತು. 2 ಸಲ ಜಗಳ ಆಗತ್ಲಿ ಅವೇನು ಮಾಡಿದಾನು ಬರೀ ಹುಡುಗರನ್ನ ಯೂಸ್ ಮಾಡ್ಕೊತಾನ್ರಿ. ಅವ ಡ್ರಿಂಕ್ಸ್ ಮಾಡಿಸೋದು, ಅದನ್ನ ಮಾಡಿಸೋದು, ಇದು ಮಾಡೋದು. ಆಮೇಲೆ ಯಾರೋ ಒಂದು ಹುಡುಗನ ಮುದ್ದಮ್ ದುಡ್ಡು ಕೊಡೋದೈತಿ ಅಂತ ಕರೆದಾರ ಅವ್ರು ಈ ರಾಹುಲ್ನ. ಇವ್ ಮನ್ಯಾಗಿದ್ದ ರಾಹುಲ್ ದುಡ್ಡು ಕೊಡೋದೈತಿ ಅಂತ ಕರೆದಾರು. ಆಮೇಲೆ ಇವ್ ದುಡ್ಡು ಕೊಡೋದೈತಿ ಅಂತಲೇ ಹೋಗಿದಾರ. ಹೋಗಾತ್ಲಿ ಹತ್ರಾಗ ಪೆಲಾನ ಕ್ಯಾಚ್ ಹಾಕೊಂತಾರೆ 7-8 ಮಂದಿ ಇವ್ರು. ಇವು ಮಂಜು ಶೆಟ್ಟಿಮನಿ ಅಂತೇಳಿ. ಇನ್ನು ಕೆಲವೊಂದು ಹುಡುಗರು ಹೆಸರು ಕೊಡ್ತಾರೆ. ಮೇನ್ ಆರೋಪಿನ ಇವು ಮಂಜು ಶೆಟ್ಟಿಮನಿ. ಇವ ಎಲ್ಲ ಇದು ಮಾಡ್ಯಾನ. ಅವ ಇದ್ದಂತೆ ಸ್ಪಾಟ್ ಮೇಲೆ. ಆಮೇಲೆ ಏನು ಮಾಡಿದಾನ ರಾಹುಲ್ ದುಡ್ಡು ಕೊಡೋದೈತಿ ಅಂತಲೇ ಬೇರೆ ಹುಡುಗನ ಸುಂದ್ರೆ ಹೋಗಿದ ಅನ್ನ ರೊಕ್ಕ ಕೊಡೋದೈತಿ ಅಂತ ಒಂದು ಹುಡುಗನ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಹೋಗೋರು ಒಬ್ಬ ಅದಾನ ಬಾ ಅನ್ನ ಅಂತ ಕರೆದಾರ ಅವ್ರು. ಒಬ್ಬನ ಕೂಡ ಅಲ್ಲಿ 7-8 ಮಂದಿ ಇದು ಪ್ರೀ ಪ್ಲ್ಯಾನ್ಲಿ ಅದಾರ ರೀ. ಎಲ್ಲ ತಲ್ವಾರ್ಗಳು ಅವನ್ನ ಇವನ್ನ ತೊಗೊಂತೆಲ್ಲ ಇಟ್ಕೊಂಡು ಕುಂತಾರ ಅವ್ರು. ಇವ್ಗೆ ಏನು ಗೊತ್ತಿಲ್ಲ. ತಲ್ವಾರ್ ತೊಗೊಳತ್ಲಿ ಇವ ಎಲ್ಲ ಅಟ್ಯಾಕ್ ಮಾಡತ್ಲಿ ಓಡಾಕ್ ಹೋಗಿದ್ದಾನೆ ರೀ. ಗಾಡಿ ಶುರುವಾಗಿಲ್ಲ ಒಂದು ಅಲ್ಲೇ ಬೀಳತ್ತಲೇ ಹೋಗಿ ಇಂಜಿನ್ ಹೋಗಿ ತೆಲಿಗೆ ಹೊಡೆದ್ಬಿಡ್ತಾರೆ. ಡೈರೆಕ್ಟ್ ತೆಲಿಗೆ ಹೋದ ಸುಂದರವಾಗಿ ಬಿದ್ದಾನೆ ರೀ. ಆಮೇಲೆ ಕಡಿವಾಗಿ ಕೈ ಮಾಡ್ಯಾರಲ್ಲ, ಕೈ ಫುಲ್ ಫ್ಲ್ಯಾಶ್ ಆಗೈತೆ. ಅಲ್ಲೇ ಇದಾಗೈತೆ ರೀ. ಮತ್ತು 3-4 ಸಲ ಹೊಡೆದಾರು. ಆಮೇಲೆ ಸ್ಪಾಟ್ ಮ್ಯಾಗ ಎಕ್ಸ್ಪೈರ್ಡ್ ಆಗಿದ್ದಾನೆ ರೀ. ಅವ್ರು ತಮ್ಮಗದು ಫೋನ್ ಹಚ್ಚಿದಾರು. ಆಮೇಲೆ ನಾ ಬರೋಗ್ರೆ ಅಷ್ಟ್ಲಾಗ ಓಡಿ ಹೋದ್ರ ಅವ್ರು ಎಲ್ಲ ಹುಡುಗರ. ಅವ್ರು ಯಾರು ನಾನು ನೋಡಿದ್ರೆ ಕಾಸು ಅವ್ನ ಜೋಡಿ ಇದ್ದಿದ್ದು ಹುಡುಗ ಒಬ್ಬ ನೋಡ್ಯಾನ ಅವ್ರನ್ನೆಲ್ಲ. ಆರೋಪಿ ಎಲ್ಲ ನಮ್ಮ ರಾಹುಲ್ ಜೋಡಿ ಇದ್ದಿಲ್ಲ. ಆರೋಪಿಗಳ ಹೆಸರೆಲ್ಲ ಅವು ನಮ್ಮ ಹುಡುಗ ಬರ್ತೈತಿ. ನಮ್ಮ ಹೆಸರು ಪರ್ಸು ಅಂತೇಳಿ ಡೊಮ್ನಾಯ್ಕ. ಅವ್ರು 4 ವರ್ಷ ಸುಮಾರು ಹುಡುಗನ ಫೋನ್ ಹಚ್ಚಿದ್ರು ನಂಗೆ. ನನ್ನ ದೊಡ್ಡ ಮಗಾರೆ ಹಿಂಗೆ ಅವರು ಪಡೆದರು ಬಾ ಅಂತ ಹೇಳಿದ್ರು ನಂಗೆ. ಆಮೇಲೆ ನಾವು ಬಂದ ಗಜಕ್ಕೆ ಆಮೇಲೆ ಏನೋ ಗರಂ ತಂದ್ರಿ ಅವ್ರು ತಂದು ಗಜಕ್ಕೆ ರೀ. ಆಮೇಲೆ ನಂಗೆ ಅಷ್ಟೇ ಗೊತ್ತಿರ ಅದು ಮುಂದೇನು ಅವ್ರಿಗೆ ಗೊತ್ತಿರ. ಇದು ಘಟನೆ ನೀನು 4 ಗಂಟೆ ಸುಮಾರು ಆಗೈತೆ ರೀ. ಅದು ರಾಹುಲ್ ರೀ ಹೊಡ್ಯಾಕ ಅವ್ರದ್ದು ಏನೇನು ಇದಿರ್ಬೇಕು ರೀ. ಅದು ನಂಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಹುಡುಕಾಯ್ತೀನಿ ಅವ್ರು ಯಾಕೆ ಹೊಡೆದವ್ರು ಏನು ಹೊಡೆದವ್ರು ನಂಗೆ ಏನು ಗೊತ್ತಿಲ್ಲ. ಎನ್ಕಾರ ಆಗಜೆ ಗೊತ್ತಾಗೋದು. ಈಗ ಇತ್ತು ಸಣ್ಣಗೆ ಜಗಳ ಇತ್ತು. ಅದೆಲ್ಲ ಮಿಟಾಸಿರು ಮತ್ತೆ ಆಮೇಲೆ ತಂಟೆ ಏನು ಈಗೇನು ಬಂದ್ ಮಾಡ್ರಿ. ಅವ್ರು ತಂಟೆ ಏನು ಮಾಡೋಕ್ಕಿಲ್ಲ. ಆ ಪೆಲಾದ ಏನು 10 ಮಿನಿಟ್ ಮಾಡಿರ್ಬೇಕು ತಂಟೆ ಅನಿಸ್ತೈತೆ ನನಗೆ. ಪನ್ನತ್ತ ಅವ್ರು ಮುಂದೆ ಹೋಗ್ಬೇಡ ಅಟ್ಟ ಮುಂದೆ ಹೋಗ್ಬೇಡ. ಇಲ್ಲೇ ನಿಂದ್ರೆ ಮುಂದೆ ನಾವಲ್ಲೇ ಕೂತಿದ್ದೀವಿ ರೀ. ಮತ್ತು ಅಲ್ಲೇ ಒಬ್ಬ ನಮ್ಮ ದೋಸ್ತಗೆ ರೊಕ್ಕ ಕೊಡೋಕೆ ಒಬ್ಬ ಬರತ್ತಿದ್ರಿ. ಅನ್ನತ್ಲೆ ಅವಂಗೆ ರೊಕ್ಕ ಕೊಡ್ತೀವಿ ಅಂತ ಬಂದ ಕಸ ಅವ್ರ ಹಿಂಬಟ್ಟ ಅವರು ಬಂದಿರಿ. ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ರೀ. ಅದ ಫಸ್ಟ್ ಟೈಮ್ ನೋಡಿದ್ದೀವಿ ರೀ ಅವ್ರನ್ನ.
ಡೈರೆಕ್ಟ್ ಬಂದ ನಮ್ಮನ್ನ ಒಂದು 15 ಮಂದಿ ಲಾಕ್ ಮಾಡಿರಿ ನಮ್ಮನ್ನ. ಅವ್ನು ಬಂದು ಡೈರೆಕ್ಟ್ ಹೋಗಿ ಹೊಡ್ಯಾಕೆ ಚಾಲು ಮಾಡಿಬಿಟ್ರಿ. ತಲ್ವಾರ್ಲೆ ಹೊಡೆದಾರೆ. ಒಂದು 4 ಜನ ಹೊಡೆದಾರೆ ತಲ್ವಾರ್ಲೆ. ಒಂದು 15 ಮಂದಿ ನಮ್ಮನ್ನ ಇದನ್ನು ಮಾಡಿರಿ, ಲಾಕ್ ಮಾಡಿಬಿಟ್ರಿ. ನಾವು 4-5 ಜನ ಇದ್ದು ರೀ. ಹಾಂ ರೀ. ಯಾವ ವಿಚಾರಕ್ಕನ ಗಲಾಟೆ ಇದು ಏನೂ ಸಂಬಂಧ ಇಲ್ಲ ರೀ, ಅದಕ್ಕೆ ಏನೂ ಇದೆ ಇಲ್ಲ ರೀ. ಅವನ ಪ್ಲ್ಯಾನ್ಲೇ ಹಿಂಗೆ ಮಾಡಬೇಕಂತ ಮಾಡಿದಾರೆ ರೀ ಅವ್ರು. ಹಾಂ ರೀ. ಏನು ಮಾಡ್ತಿದ್ರಿ ಹುಡುಗ? ಅವ್ರಿಗೆ ಕೆಲ್ಸಕ್ಕೆ ಹೋಗ್ತಿದ್ರಿ. ಏನು ಕೆಲಸ ರೀ? ಅವು ಅಪೋಲೋದಾಗ ಹೋಗ್ತಿದ್ರಿ. ಈಗ 1 ತಿಂಗಳಾತ್ರಿ ಬಿಟ್ಟಿದ್ರಿ ಇವು. ಹಾಂ ರೀ. ಅಲ್ಲಿ ಒಂದು 20 ಮಂದಿ ಮಟ್ಟ ಬಂದಿರಿ. 20 ಮಂದಿ ಮ್ಯಾಲೆ ಇದ್ರಿ. ಹಾಂ ರೀ. ತಲವಾರ್ ತೊಗೊಂಬಂದಿರಿ? ಹಾಂ, ತಲವಾರದು ಎಲ್ಲ ತೊಗೊಂಡು ಬಂದಿರಿ ಅವ್ರು. ಯಾರು ನಿಮ್ಗೆ ಪರಿಚಯ ಇಲ್ಲ? ಅವ್ರು ಯಾರು ಪರಿಚಯ ಇಲ್ಲ ರೀ. ಯಾರು ಮಾಡ್ಸಿರ್ಬೋದು ಏನೋ ಡೌಟ್? ಅವ್ರ ಅಲ್ಲಿ ಅವ್ರ ಮಾಡಿಸಿದಾರೆ. ಅವ ಮಂಜು ಅದು ಫೋನ್ ಹಚ್ಚತ್ತೀರಿ. ಅವ್ನು ಸಿಟಿ ಮನೆ ಮಂಜು ಅವಂದ ಕೈ ಹೊಡೈತಿರಿ ಇದ್ರಾಗ. ಏನು ರೊಕ್ಕ ಕೊಡೋದ್ರು? ಹಾಂ ರೀ. ಏನು ರೊಕ್ಕದ ವಿಚಾರ ಏನು? ರೊಕ್ಕದಂದ್ರೆ ಕಾರ್ ಗಾಡಿ ಒಬ್ಬ ನಮ್ಮ ದೋಸ್ತ್ ತೊಗೊಂಡಿದ್ರಿ. ಅದ್ರಾಗ 50,000 ರೂಪಾಯಿ ಕೊಟ್ಟಿದ್ರಿ. ಇನ್ನೂ 50,000 ರೂಪಾಯಿ ಕೊಡೋದಿತ್ರಿ. ಅವ ಕೊಡ್ತೀನಂತ ಬಂದೆ. ಅವ್ರನ್ನ ಕರ್ಕೊಂಬಂದು ಕಾಸ ಡೈರೆಕ್ಟ್ ಇವಾಗ ಮತ್ತು ಅದು ಯಾವ್ರಕ ಏನೂ ಸಂಬಂಧ ಇಲ್ಲ ರೀ. ಈಗ ಮೃತಪಟ್ಟನಲ್ಲ ಅವಾಗ ಅದಕ್ಕೆ ಏನೂ ಸಂಬಂಧ ಇಲ್ಲ ರೀ. ಅವ್ನು ಡೈರೆಕ್ಟ್ ಬಂದ ಹಳಿ ದೇಶಲೇ ಎತ್ತಲ್ಲಿ ಹೊಡೆದಾರ ಗೊತ್ತಿರಿ. ಬಂದು ಹೊಡ್ಯಾಕ ಚಾಲು ಮಾಡಿಬಿಟ್ರಿ ಅವ್ರು. ಹಾಂ ರೀ. ನಮ್ಮನ್ನೇನು ಹೊಡ್ಯಾಕೆ ಬರ್ದಿಲ್ಲ ರೀ ಅವ್ರ. ನಮ್ಮನ್ನ ಸೈಡ್ ಮಂದಿ ಇದೆಲ್ಲ ನಾವು ನಡಕ್ಕೆ ಬಿಡ್ಸಕ್ಕೆ ಹೋಗಂತಲೇ ನಮ್ಮನ್ನ ಲಾಕ್ ಮಾಡ್ಕೊಂಡ್ರಿ. ಅವನ್ನ ಹೊಡ್ಯಾಕೆ ಚಾಲು ಮಾಡಿಬಿಟ್ರಿ. ಹೊಡೆದು ಓಡಿಬಿಟ್ರಿ. ಹಾಂ, ದವಾಖಾನೆಗೆ ಬಂದು ರೀ. ಏನು ಗೊತ್ತಿದ್ದೇನೆ ಯಾರು ಅನ್ನೋದ ಹೆಸರು ಅವ್ರದ್ದು ಹೊಡೆದವ್ರು? ಅವು ಹೊಡೆದಾರ ರೀ. ಅವ್ರ ಹೆಸ್ರು ಡ್ಯಾಮ್ಯಾ ರೀ, ರಮ್ಯಾ. ಅವ್ರ ಹೆಸರು ಅಷ್ಟೇ ಗೊತ್ತಿಲ್ಲ ರೀ. ಹೇಳಿದಾರೆ ರೀ ಅನ್ನೋದ್ಲಿ ಹೇಳತ್ತೀರಿ ರೀ. ಅವ್ರ ರಮ್ಯಾ, ಡ್ಯಾಮ್ಯಾ ರೀ, ಅದು ಅದಾರ ರೀ ಸರ್. ಅವ್ನ ದೋಸ್ತ ಅಂದ್ರೆ ಅಲ್ಲ ಅವ್ರು? ಹಾಂ, ಅವ್ರ ಹೊಡೆದಾರ ರೀ. ಅವ್ನ ದೋಸ್ತ ಸತ್ತವನ ದೋಸ್ತರ? ಇಲ್ಲ ರೀ, ಅವ್ರಿಗೆ ಏನು ಗೊತ್ತಿಲ್ಲ ರೀ. ಒಟ್ಟು ಅವ್ರು ಊರಾರಾಗ್ರಿ. ಅವ್ರು ಊರಾರ ಬ್ರಹ್ಮನಗರದಾರ ರೀ, ಜಯನಗರದಾರ ರೀ, ಮತ್ತು ಮಚ್ಚಿದಾರ ರೀ. ಎಲ್ಲ ಮಿಕ್ಸ್ ಐತಿ ರೀ. ನನ್ನ ಹೆಸರು ಬಾಲಕೃಷ್ಣ ಸುರೇಶ್ ಕಾಲೇರಿ ರೀ. ಅವನೇನು ಹೊಳ್ಳಿ ಬರೋದಿಲ್ಲ, ಮತ್ತು ನಿಮ್ಗೆ ತೊಂದರೆ ಹಾಕೋ ಅಷ್ಟೇ. ಹಾಂ, ದಯವಿಟ್ಟು ಹೇಳ್ತಾ ಇದ್ದೀನಿ. ಈಗ ಆದದ್ದು ಈ ನಿನ್ನೆ ಇನ್ಸಿಡೆಂಟ್ ಅಂತ ನಿಮಗೆಲ್ಲರಿಗೂ ಪಾಠ ಆಗಬೇಕು. ನೀವು ಯಾರೂ ಕೂಡ ಈ ಹ್ಯಾಬಿಟ್ಸ್ ಆಯ್ತು, ವ್ಯವಹಾರಗಳಾಯ್ತು ಸರಳ ರೀತಿಯಿಂದ ನಡೆಸ್ಕೊಳ್ಬೇಕು. ನಾವು ಕುಡಿದು ಸಿಟ್ನಾಗ ಹೋಗಿ ಮಾಡಿಬಿಟ್ರು. ಅವರೆಲ್ಲ ಸ್ನೇಹಿತರ ಮೊದಲು. ಅವ್ರ ಜೀವಕ್ಕೆ ತೊಂದರೆ ಆಯ್ತು, ಜೀವಂತ ಬರೋದಿಲ್ಲ. ಇವ್ರಿಗೆ ಕೋರ್ಟು, ಜೈಲು ಇದೆಲ್ಲ ಆಗ್ತದೆ ಕಾನೂನು. ಅದಕ್ಕೆಲ್ಲ ತೊಂದರೆ ಮಾಡ್ಕೋಕೆ ಹೋಗ್ಬೇಡ್ರಿ. ನೀವು ಯಾರು ಕೂಡ ದುಡ್ಕೋಕೆ ಹೋಗೋದು ಬೇಡ. ದುಡಿಕೆ ಏನಾರು ಮಾಡ್ಕೋಕೆ ಅಂತಂದ್ರೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡೋದಾಗ್ತದೆ. ಯಾರನ್ನೂ ಕೂಡ ಸ್ಪೇರ್ ಮಾಡೋಕ್ಕಾಗೋದಿಲ್ಲ. ಏನು ನಿಮ್ದು ಆಗೈತೆ ಎತ್ತುಕೊಂಡ್ರೆ ನೀವು ಹೊಡೆದಂತ್ರ ಶಿಕ್ಷೆ ಆಗೋದಿಲ್ಲ. ಅದಕ್ಕೆ ಜೀವ ಹೋಗ್ಯದ. ನೀವು ಯಾರು ಕೂಡ ಮತ್ತೊಬ್ಬರಿಗೆ ಯಾರಿಗಾರು ತೊಂದರೆ ಮಾಡಿದ್ರಿ ಅಂದ್ರೆ ಯಾರೇ ನೀವು ಸ್ನೇಹಿತರು ಇರಲಿ, ಅಣ್ತಂಬ್ರಿರಲಿ, ಯಾರೇ ಇರಲಿ ಕಾನೂನು ರೀತಿಯಿಂದ ನಾವು ಮತ್ತೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ. ದಯವಿಟ್ಟು ಶಾಂತಿ ರೀತಿಯಿಂದ ವರ್ತಿಸ್ರಿ. ಅದಾಗಿದ್ದು ನಿಮ್ಗೆಲ್ಲರಿಗೂ ಪಾಠ. ಅದು ಬೇರೆದವರು ಕೂಡ ಅಂತ ದುಡುಕ್ತನ ಮಾಡಕ್ಕೆ ಹೋಗೋದು ಬೇಡ. ಅವ್ನು ಸತ್ತವನ ಆಯಿತು, ಅವ್ನ ಸ್ನೇಹಿತರೆ ಅಂತ ಹೊಡೆದಿದ್ರಲ್ಲ ಅವ್ರಿಗೆ ಆಯ್ತು. ಆತ್ಮಕ್ಕೆ ಶಾಂತಿ ಸಿಗಲಿತ್ತು. ಎಲ್ಲರೂ ಇದ್ರ ಬೇಡ್ರಿ. ಈ ಥರ ಬೇರೆದವ್ರಿಗೆ ಹಿಂಗೆ ಮಾಡಬಾರ್ದು ಅಂತಕೊಂಡ್ರೆ ಅದೊಂದು ಪಾಠ ಆಗಲಿ ಎಲ್ಲರಿಗೂ. ರೈಟ್. ಥ್ಯಾಂಕ್ ಯು.